Hello, everyone. Welcome to our training on 31st Jan programming and web development, session 1. I just want to take the feedback. ಏನೇನಾಗಿದೆ ಹೆಂಗ್ ಹೋಗ್ತಾ ಇದೆ and other feedback on that. Feedback on that. Agenda ಇಷ್ಟೇನೆ. I just want to understand where we stand and how it is progressing. So list of people ಹೇಳ್ಬಿಡ್ತೀನಿ ನಾನು and ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು I want to come Gautam, Putraj, Shilpa and Rohit. So ಇನ್ನೆಲ್ಲ ಜಾಯ್ನ್ ಆದ್ರೆ ಹೇಳ್ತೀನಿ ನಾನು ಮತ್ತೆ ಸದ್ಯಕ್ಕೆ ಇಷ್ಟು ಜನ ಇಲ್ಲ ಎಲ್ಲರೂ ಇಂಪಾರ್ಟೆಂಟ್. ಸೊ ಶಿಲ್ಪಾ ವಾಸ್ ಡಿಸ್ಕಸಿಂಗ್ ಅಬೌಟ್ ಹೌ ಇಸ್ ಶಿ ಪ್ರಾಕ್ಟಿಸಿಂಗ್. ಸೊ ಬೇಜಲ್ಲಿ ಏನ್ ಮಾಡ್ಬೇಕು ನೀವು ಎಲ್ಲರಿಗೂ ಇದೊಂದು ಟಿಪ್ ನೆನ್ಪಿಟ್ಕೊಳ್ಳಿ. ಇಫ್ ಯು ಆರ್ ವೆರಿ ಬಿಗಿನರ್ ಟು ಪ್ರೋಗ್ರಾಮಿಂಗ್, ಸೊ ಟ್ರೈ ಟು ವಾಚ್ ದಿ ವಿಡಿಯೋ. ಇನ್ಪುಟ್ ಮತ್ತೆ ಔಟ್ಪುಟ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಆ ವಿಡಿಯೋಲಿರೋ ಪ್ರೋಗ್ರಾಮ್ನ ನೋಡ್ಕೊಂಡು ಟೈಪ್ ಮಾಡಿ. ಆಮೇಲೆ ಟ್ರೈ ಟು ರೀಕಾಲ್ ದೀಸ್ ಥಿಂಗ್ಸ್ ವಿತೌಟ್ ನಾನು ನೋಡ್ದೇನೆ ಟೈಪ್ ಮಾಡ್ತೀನಿ ಅಂದ್ರು ಕಂಟಿನ್ಯೂ. ಓಕೆನಾ? ಸೊ ಅಪ್ರೋಚ್ ಇಸ್ ವೆರಿ ಸಿಂಪಲ್. ಪ್ರೋಗ್ರಾಮ್ನ ನೋಡಬೇಕು, ಇನ್ಪುಟ್ ಮತ್ತೆ ಔಟ್ಪುಟ್ ಎರಡೂ ಅರ್ಥ ಆಗಬೇಕು. ಆಮೇಲೆ ಪ್ರೋಗ್ರಾಮಲ್ಲಿರೋ ಲೈನ್ ಬೈ ಲೈನ್ನ ಅರ್ಥ ಮಾಡಿಕೊಂಡು ನೀವು ನೋಡ್ಕೊಂಡು ಟೈಪ್ ಮಾಡಿ. ನಿಮಗೂ ಅದೇ ಔಟ್ಪುಟ್ ಬರಬೇಕು. ನೆಕ್ಸ್ಟ್ ಬೇಕಾದ್ರೆ ನೋಡ್ಕೊಳ್ದೆ ಟೈಪ್ ಮಾಡಿ. ಆರ್ ವಿ ಗುಡ್? ಸೊ ಮಂತ್ ಎಂಡ್ ಆಗಿದೆ. ದಟ್ ಈಸ್ ಟುಡೇ ಇಸ್ ದಿ ಲಾಸ್ಟ್ ಡೇ ಆಫ್ ದಿ ಮಂತ್. ಹಾಗಾಗಿ ಐ ವುಡ್ ಲೈಕ್ ಟು ನೋ ವೇರ್ ಯು ಪೀಪಲ್ ಸ್ಟ್ಯಾಂಡ್ ವಿತ್ ಪ್ರೋಗ್ರಾಮಿಂಗ್ ಕಷ್ಟ ಅನ್ನಿಸ್ತಾ ಇದೆಯಾ, ಈಸಿ ಅನ್ನಿಸ್ತಾ ಇದೆಯಾ, ಅರ್ಥನೇ ಆಗ್ತಾ ಅಲ್ವಾ? ಇದನ್ನ ನೀವು ಫ್ರಾಂಕ್ ಆಗಿ ಫೀಡ್ಬ್ಯಾಕ್ ಕೊಟ್ಟರೆ ನೆಕ್ಸ್ಟ್ ಮಂತ್ಗೆ ನನಗೆ ಪ್ಲಾನ್ ಮಾಡಕ್ ಈಸಿ ಆಗುತ್ತೆ. ಓಕೆನಾ? ಸೊ ಎನಿವನ್ ವುಡ್ ಲೈಕ್ ಟು ಗೋ ವಿತ್ ಇಟ್? ಒಬ್ಬೊಬ್ಬರೇ ನೇಮಲ್ಲಿ ಯಾರು ಆರ್ಡ್ರಲ್ಲಿ ಇದೆಯೋ ಆ ನೇಮಲ್ಲಿ ಹೇಳ್ತಾ ಬನ್ನಿ. ಹೌ ಇಸ್ ಇಟ್ ಗೋಯಿಂಗ್? ಬಿಕಾಸ್ ನೆಕ್ಸ್ಟ್ ಇನ್ 2 ತಿಂಗಳಲ್ಲಿ ಸ್ವಲ್ಪ ಸ್ಪೀಡಪ್ ಆಗ್ತಾ ಹೋಗುತ್ತೆ ಪ್ರೋಗ್ರಾಮಿಂಗ್ ಇನ್ ಮೆನಿ ಮ್ಯಾನರ್ಸ್. ಲೆಟ್ಸ್ ಗೋ ಒನ್ ಬೈ ಒನ್. ಗೌತಮ್, ಸರ್ ನಂದು ಎಲ್ಲಿದ್ಯಾ, ಏನ್ ಮಾಡ್ತಾ ಇದೆಯಾ, ಹೌ ಇಸ್ ಇಟ್ ಗೋಯಿಂಗ್? ಸರ್ ನಾನು ಇವಾಗ ನೀವ್ ಹೇಳ್ದಂಗೆ ಇದನ್ನೇ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೀಗೆ ಪ್ರೋಗ್ರಾಮ್ನ ಫಸ್ಟ್ ಒಂದ್ಸರಿ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಮತ್ತೆ ವಿಡಿಯೋ ನೋಡ್ಕೊಂಡು ಟೈಪ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಈಗ ನೀವು ಅಸೈನ್ಮೆಂಟ್ಸ್ ಪ್ರೋಗ್ರಾಮ್ಸ್ ಎಲ್ಲಿವರೆಗೂ ಕೊಟ್ಟಿದ್ದೀರಾ ಅದನ್ನ ಕಂಪ್ಲೀಟ್ ಮಾಡಿದ್ದೀನಿ ಮೂರು ಮುಗಿದಿದ್ಯಾ? ಲೂಪ್ಸ್, ಅರೇಸ್? ಸರ್. ಅದು ಅಸೈನ್ಮೆಂಟ್ಸ್ ಮುಗ್ದಿಲ್ಲ. ನೀವು ಲೂಪ್ಸ್, ಅರೇಸ್ ಮತ್ತೆ ಕಂಡೀಷನ್ ಸ್ಟೇಟ್ಮೆಂಟ್ ಕ್ಲಾಸ್ ಅಲ್ಲಿ ಏನೇನು ಹೇಳ್ಕೊಟ್ಟಿದ್ರೆ ಅದಷ್ಟು ಒಂದ್ ರೌಂಡ್ ಮಾಡಿದ್ದೀನಿ ಸರ್. ಓಕೆ, ಎಕ್ಸಾಂಪಲ್ ಪ್ರೋಗ್ರಾಮ್ಸ್ ಮಾಡಿದ್ದೀನಿ ಅಷ್ಟೇ. ಓಕೆ, ಡನ್. ಏನಾದ್ರೂ ಫೀಡ್ಬ್ಯಾಕ್ ಇದೆಯಾ? ಸ್ಪೀಡ್ ಅಪ್ ಮಾಡ್ಬೇಕಾ, ಸ್ಲೋ ಡೌನ್ ಮಾಡ್ಬೇಕಾ? ಸರ್ ಏನಿಲ್ಲ ಸರ್, ಅದೇ ಈಗ ಟೈಮ್ ಕಮ್ಮಿ ಇರೋದ್ರಿಂದ ಇನ್ನೂ ಜಾಸ್ತಿ ಕಲಿಯೋದ್ರಿಂದ ನಿಮ್ಮ ಸ್ಪೀಡ್ಗೆ ನಾವೇ ಕೋಪಪ್ ಆಗಿ ನಾವು ಇನ್ನೂ ಜಾಸ್ತಿ ಟೈಮ್ ಕೊಡ್ಬೇಕಾಗುತ್ತೆ ಅಷ್ಟೇ. ಫೀಡ್ಬ್ಯಾಕ್ ನಿಮ್ದು ಕರೆಕ್ಟ್ ಆಗಿ ಹೋಗ್ತಾ ಇದೆ ನೀನೀಗ ಕಾಲೇಜ್ ಸ್ಟೂಡೆಂಟ್ ತರ ಮಾತಾಡು. ಸರ್. ಸರ್ ಇಲ್ಲ ನನ್ನ ಪ್ರಶ್ನೆ ಬರೀ ಪ್ರೋಗ್ರಾಮಿಂಗ್. ಈ 3 ಅವರಲ್ಲಿ ನಾನು ಏನ್ ಹೇಳ್ಕೊಡ್ತಾ ಇದ್ದೀನೋ ಅದು ಸ್ಪೀಡ್ ಆಯ್ತಾ, ಕಡಿಮೆ ಮಾಡ್ಬೇಕಾ, ತುಂಬಾ ಸ್ಲೋ ಆಯ್ತಾ, ಸ್ಪೀಡ್ ಜಾಸ್ತಿ ಮಾಡ್ಬೇಕಾ? ಸರ್ ಇಲ್ಲ, ಕರೆಕ್ಟ್ ಆಗಿದೆ ಸರ್, ಮೀಡಿಯಂ ಆಗಿ ಹೋಗ್ತಾ ಇದೆ. ಡನ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪುಟ್ರಾಜು. ಸರ್, ಇದು ಹಳೆ ವಿಡಿಯೋಸ್ ಪೆಂಡಿಂಗ್ ಇದೆ. ಸ್ಪೀಡ್ ಪರವಾಗಿಲ್ಲ ಸರ್, ನನಗೆ ಪರ್ಫೆಕ್ಟ್ ಇದೆ. ನಾನು ಫಾಸ್ಟ್ ಫಾರ್ವರ್ಡ್ ಆಗ್ಬೇಕು. ತೊಂದರೆ ಇಲ್ಲ ಸರ್, ಅದು ಟೈಮ್ ತಗೊಳ್ಳಿ. ಬಿಕಾಸ್ ನನ್ನ ಎಕ್ಸ್ಪೆಕ್ಟೇಷನ್ ಇರೋದು ಇದರಲ್ಲಿ. ಓಕೆ, ಡನ್. ಇನ್ನೇನಾದ್ರು ಫೀಡ್ಬ್ಯಾಕ್ ಇದೆಯಾ? ಇಲ್ಲ ಸರ್. ಹೌ ಅಬೌಟ್ ಶಿಲ್ಪಾ? ಸರ್, ಫಸ್ಟ್ ಕ್ವಶನ್ಸ್ ಕೊಟ್ಟಾಗ ನಮಗೆ ಸ್ವಲ್ಪ ತುಂಬಾ ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ನೀವು ಮಾಡಿದಾಗ ತುಂಬಾ ಸಿಂಪ್ಲಿಸ್ಟ್ ಫಾರ್ಮಲ್ಲಿ ಕ್ಲಿಯರ್ ಮಾಡ್ಕೋಬಹುದು ಅನ್ಸುತ್ತೆ. ಬಟ್ ಅದ ನಮ್ಗೆ ಇಲ್ಲ ಶಿಲ್ಪ, ಈ ಪಾಯಿಂಟ್ಗೆ ಹೇಳ್ಬಿಡ್ತೀನಿ. ಯಾವ ಕ್ವಶನ್ಗೂ ನೀವು ಈಗ ನೀವು ಪ್ರೋಗ್ರಾಮ್ ಬರೆಯೋದಕ್ಕೆ ಆಗಲ್ಲ. ಸೊ ಕ್ವಶನ್ ನೋಡಿದಾಗ ನೀವು ಹೆಂಗ್ ಅಪ್ರೋಚ್ ಮಾಡಬೇಕು ಅನ್ನೋದನ್ನೇ ಹೇಳ್ಕೊಡಕ್ಕಿರೋದು. ಸೊ ನಾನು ನಿಮ್ಮಿಂದ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಕ್ಲಿಯರ್ ಆಗಿ ಎಲ್ಲರಿಗೂ ನೆನ್ಪಿಟ್ಕೊಳ್ಳಿ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ದಟ್ ಯು ವಿಲ್ ಸಾಲ್ವ್ ಇಟ್.
ಈ ತರ ಚಿಕ್ಕ ಚಿಕ್ಕ ಪ್ರಾಬ್ಲಮ್ನ ನಾನು ಹೇಳ್ಕೊಟ್ಟು ನೆಕ್ಸ್ಟ್ ಇದನ್ನ ನೀವು ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ನೀವು ಎಲ್ಲಾರು ನಾನು ಪ್ರಾಬ್ಲಮ್ ಕೊಟ್ಟಾಗ ನೀವು ಸಾಲ್ವ್ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಕ್ಲಿಯರ್? ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂದ್ರೆ ನಾನ್ ಪ್ರೋಗ್ರಾಮ್ ಮಾಡಿದಾಗ ನಿಮ್ಗೆ ಆ ವರ್ಕಿಂಗ್ ಅರ್ಥ ಆಗ್ತಾ ಇದೆಯಾ, ಆಗ್ತಿದೆ ಸರ್. ಅದನ್ನ ರೀಕ್ರಿಯೇಟ್ ಮಾಡಕ್ಕೆ ನಿಮ್ಗೆ ಗೊತ್ತಾಗ್ತಾ ಇದೆಯಾ. ರೀಕ್ರಿಯೇಟ್ ಅಂದ್ರೆ ಅರ್ಥ ನಾನ್ ಮಾಡಿದ್ದನ್ನೇ ನೋಡದೆ ಬರಿಬೇಕು. ಫಸ್ಟ್ ನೋಡ್ ಬರಿಬೇಕು, 2ನೇ ಸತಿ ನೋಡ್ ಬರಿಬೇಕು, 3ನೇ ಸತಿ ನೋಡ್ ಬರಿಬೇಕು. ಅದು ನಿಮ್ಗೆ ಎಲ್ಲಾರ ಕಲಿಯೋ ಸ್ಪೀಡು ಬೇರೆ ಇರುತ್ತೆ. ಸೊ ಹಾಗಾಗಿ ನಾನ್ ಮಾಡಿರೋ ಪ್ರೋಗ್ರಾಮ್ಸ್ ನಿಮ್ಗೆ ಅರ್ಥ ಆಗ್ತಾ ಇದ್ದು ರೀಕ್ರಿಯೇಟ್ ಮಾಡಕ್ ಬಂದ್ರೆ ಸದ್ಯಕ್ಕೆ ದಟ್ ಇಸ್ ದಿ ಅಜೆಂಡಾ ಬೈ ದಿ ಎಂಡ್ ಆಫ್ ಮಾರ್ಚ್. ಸೊ ನೀವಾಗ ನೀವು ಬರ್ತಾ ಇಲ್ಲ ಅಂತ ಗಾಬರಿ ಆಗ್ಬೇಡಿ. ಸೊ ತೊಂದರೆ ಇಲ್ಲ. ಓಕೆ, ಈ ಕಾನ್ಸೆಪ್ಟ್ ನನಗೆ ಗೊತ್ತಿರ್ಲಿಲ್ಲ, ಸೊ ಕಲಿಬೇಕು. ದಟ್ ಶುಡ್ ಬಿ ದಿ ಅಪ್ರೋಚ್. ಸರ್ ಪ್ರಾಬ್ಲಮ್ ಕೊಟ್ಬಿಟ್ರು, ನಂಗೆ ಬರ್ಲಿಲ್ಲ, ಸೊ ನನ್ಗೆ ಗೊತ್ತಾಗ್ತಲ್ಲ, ನನ್ನ ಪ್ರೋಗ್ರಾಮಿಂಗ್ ಕಷ್ಟ. ನೋ, ಪ್ರೋಗ್ರಾಮಿಂಗ್ ಕಷ್ಟ ಈಸಿ ಅಂತ ಈಗ ಡಿಸೈಡ್ ಮಾಡಬೇಡಿ. ಎಂಡ್ ಆಫ್ ಮಾರ್ಚ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈಗ ಪ್ರಶ್ನೆ ಏನು ಅಂದ್ರೆ ಪ್ರೋಗ್ರಾಮ್ಸ್ನ ನಾನು ಏನ್ ಕೊಟ್ಟಿದ್ದೀನಿ ಟ್ರೈ ಮಾಡಿ. ಸರ್ ಈ ಪ್ರೋಗ್ರಾಮ್ ನೀವು ಮಾಡಿಲ್ಲ, ನನಗೆ ಗೊತ್ತಾಗ್ಲಿಲ್ಲ, ತೊಂದರೆ ಇಲ್ಲ, ಐ ವಿಲ್ ಬಿ ಹ್ಯಾಪಿ ಟು ಹೆಲ್ಪ್ ಯು ಟು ರಿಸಾಲ್ವ್ ಇಟ್. ದಟ್ ಇಸ್ ಶುಡ್ ಬಿ ದಿ ಅಪ್ರೋಚ್ ಆಫ್ ಲರ್ನಿಂಗ್. ಯಾಕೆಂದ್ರೆ ನೀವಿನ್ನು ಜಸ್ಟ್ 30 ಡೇಸ್ ಆಗಿದೆ, ಬೇಸಿಕ್ ಪ್ರೋಗ್ರಾಮಿಂಗ್ ಶುರು ಮಾಡಿ. ತುಂಬಾ ವಿಷಯ ಇದೆ ಇನ್ನು ಕಲಿಯೋದು. ವಿತ್ ಇಲ್ಲ ಅಪ್ರೋಚ್ ಅರ್ಥ ಆಯ್ತಾ? ಎಸ್ ಸರ್. ಸೊ ನಾನ್ ಮಾಡಿದ ಮೇಲೂ ನಿಮ್ ಕಷ್ಟ ಅನ್ಸ್ತಾ ಇದೆ ಅಂದ್ರೆ ದೆನ್ ಯು ಹ್ಯಾವ್ ಟು ಥಿಂಕ್ ಅಂಡ್ ವರ್ಕ್ ಆನ್ ಇಟ್. ಸರ್ ನೀವು ಮಾಡಿದ್ರು ನಂಗೆ ಅರ್ಥ ಆಗ್ತಲ್ಲ ಅಂದ್ರೆ ದಟ್ ಈಸ್ ದ ಪ್ರಾಬ್ಲಮ್, ಯು ಶುಡ್ ಅಡ್ರೆಸ್ ಇಟ್. ಇಲ್ಲ ಸರ್ ನಮ್ಗೆ ಗೊತ್ತಾಗ್ಲಿಲ್ಲ, ನೀವು ಹೇಳ್ಕೊಟ್ಮೇಲೆ ಈಸಿ ಅನ್ಸ್ತು, ಆ ಅಪ್ರೋಚ್ ಬರ್ತಾ ಇದ್ರು ಸಾಕು. ಬಿಕಾಸ್ ಹೋಗ್ತಾ ಹೋಗ್ತಾ ಈ ಪ್ರಾಬ್ಲಮ್ಸ್ ನ ಇಟ್ಕೊಂಡು ನೀವು ಬೇರೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀರಾ. ಅಪ್ರೋಚ್ ಅರ್ಥ ಆಯ್ತಾ? ಎಸ್ ಸರ್. ಸೊ ನಿಮಗೆ ಪ್ರೋಗ್ರಾಮ್ ನೀವು ಬರೆಯೋದಕ್ಕೆ ಇನ್ನೂ ಟೈಮ್ ಬೇಕು. ಸದ್ಯಕ್ಕೆ ಪ್ರೋಗ್ರಾಮ್ ಅಲ್ಲಿ ಪ್ರಿಂಟು, ಸ್ಕ್ಯಾನು, ರೀಡ್ ಮಾಡೋದು, ಪ್ರಿಂಟ್ ಮಾಡೋದು ಇದನ್ನ ಕಲ್ತ್ಕೊಂಡ್ರು ಆಸ್ ಆಫ್ ನೌ ಇಟ್ಸ್ ಮೋರ್ ದನ್ ಇನಫ್. ಬಿಕಾಸ್ ಇನ್ನೂ 2 ತಿಂಗಳಿದೆ. ವಿ ಹ್ಯಾವ್ ಅ ಲಾಟ್ ಟು ಲರ್ನ್. ಇನ್ಯಾರ ಡೌಟ್ ಇದೆಯಾ, ಇನ್ಪುಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ನೋ ಸರ್. ಸೊ ನಾನ್ ಮಾಡಿದ್ಮೇಲೆ ಆದ್ರೂ ಅರ್ಥ ಆಗ್ತಾ ಇದೆ ಪ್ರೋಗ್ರಾಮ್, ಕರೆಕ್ಟ್? ಅದು ಬರ್ತಾ ಇದೆ ಸರ್, ಔಟ್ಪುಟ್ನು ಬರ್ತಾ ಇದೆ ಸರ್, ನೀಟಾಗಿ ಗೊತ್ತಾಗ್ತಾ ಫಸ್ಟ್ ಇದೆ. ಫಸ್ಟ್ ಗೊತ್ತಾಗ್ಬೇಕಾಗಿರೋದು ಇನ್ಪುಟ್ ಔಟ್ಪುಟ್, ಆಮೇಲೆ ನೀವು ಪ್ರೋಗ್ರಾಮ್ ಬರೀತೀರಾ. ಸೊ ನಿಮಗೆ ಅಂತ ಅಸೈನ್ಮೆಂಟ್ ನಾನು ಕೊಡ್ತೀನಿ. ಸದ್ಯಕ್ಕೆ ಇದು ಅಸೈನ್ಮೆಂಟ್ ತರ ಟ್ರೀಟ್ ಮಾಡಬೇಡಿ. ಓಕೆ, ನೆಕ್ಸ್ಟ್ ಇಸ್ ರೋಹಿತ್. ಸರ್ ನೀವು ಕೊಟ್ಟಿರೋ ವಿಡಿಯೋಸ್ ಎಲ್ಲ ಒಂದ್ಸರಿ ನೋಡಿ ಆಮೇಲೆ ಮಾಡ್ತಾ ಇದ್ದೀನಿ ಸರ್. ಡೌಟ್ಸ್ ಅಂತ ಏನು ಬರ್ತಾ ಇಲ್ಲ ಸರ್. ಡನ್. ನನಗೆ ಹಂಗಾದ್ರೆ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಹೇಳ್ತೀನಿ ಯಾವ ಪ್ರೋಗ್ರಾಮ್ಸ್ ಅಂತ. ಇಟ್ಸ್ ನಾಟ್ ನ್ಯೂ ಒನ್, ಇರೋದನ್ನ ಅದು ನೆಕ್ಸ್ಟ್ ನೋಡೋಣ. ಸೊ ಈಗ ಐ ವುಡ್ ಲೈಕ್ ಟು ಗೋ ವಿತ್ ಅದರ್ಸ್. ಸೊ ಅದರ್ಸ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಫಸ್ಟ್ ಚೇತನ್ ಬರ್ತಾರೆ, ಆಮೇಲೆ ಹರ್ಷ ಬರ್ತಾರೆ, ಕಾರ್ತಿಕ್ ಎಸ್ ಬರ್ತಾರೆ, ಪ್ರೀತಿ. ಐ ವಾಂಟ್ ಟು ನೋ ಯೋರ್ ಫೀಡ್ಬ್ಯಾಕ್. ಆ್ಯಂಡ್ ಶ್ವೇತಾ. ಫೀಡ್ಬ್ಯಾಕ್ ಅಂದ್ರೆ ಫಸ್ಟ್ ನೀವು ಪ್ರೋಗ್ರಾಮ್ಸ್ ಮಾಡಿದ್ರೆ ಎಲ್ಲಿವರೆಗೂ ಮಾಡಿದ್ದೀರಾ, ಯಾವ ಪ್ರೋಗ್ರಾಮ್ ಆದ್ರೂ ಕಷ್ಟ ಅನ್ನಿಸ್ತಾ, ಯಾವ್ದಾದ್ರು ಎಕ್ಸ್ಟ್ರಾ ಪ್ರೋಗ್ರಾಮ್ ಮಾಡಿದ್ರ. ಸೊ ಯು ಲೆಟ್ ಮಿ ನೋ ಹೌ ವಾಸ್ ಜನವರಿ, ಎನಿ ಇಂಪ್ರೂವೈಸೇಷನ್ ರಿಕ್ವೈರ್ಡ್. ಕಾನ್ಸೆಪ್ಟ್ಸ್ ಕೆಲವೊಂದು ನಿಮ್ಗೆ ಗೊತ್ತೇ ಇಲ್ಲ, ನಾನು ಅದನ್ನ ಹೇಳ್ಕೊಡ್ಬೇಕು, ನಾನು ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಗೋ ಒನ್ ಬೈ ಒನ್. ಚೇತನ್. ಆಯ್ತು ಸರ್. ಸರ್ ಇದು ವಿಡಿಯೋಸ್ ನೋಡ್ತಾ ಇದ್ದೀನಿ ಬಟ್ ವರ್ಕ್ ಮಾಡಿಲ್ಲ. ಸೊ ಅದು ನೆಕ್ಸ್ಟ್ ವೀಕ್ ಇಂದ ಅದು ಒಂದೊಂದಾಗಿ ಸ್ಟಾರ್ಟ್ ಮಾಡ್ತೀನಿ ಸರ್. ಡನ್. ಸೊ ಅಜೆಂಡಾ ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಳಿ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಜೆಂಡಾ ಏನು ಅಂದ್ರೆ ಲೈಕ್ ವರ್ಕಿಂಗ್ ಪ್ರೊಫೆಷನಲ್ಸ್ ಲೈಕ್ ಚೇತನ್, ಹರ್ಷ, ಕಾರ್ತಿಕ್ ಅಂಡ್ ಶ್ವೇತಾ, ನೀವೆಲ್ಲ ಆಕ್ಯುಪೈಡ್ ಇರೋದ್ರಿಂದ ನಿಮ್ಗೆ ವೀಕ್ಲಿ ಟಾಸ್ಕ್ ಬೈ ದಿ ಎಂಡ್ ಆಫ್ ದಿ ವೀಕ್, ಸೋಮವಾರ ಅಥವಾ ಮಂಗಳವಾರ ಬೆಳಗ್ಗೆ ಒಳಗಡೆ ಲಾಸ್ಟ್ ವೀಕ್ ಎಲ್ಲ ಮುಗಿಸಿದ್ರೆ ಸಾಕು ವಿತ್ ಹ್ಯಾಂಡ್ಸ್ ಆನ್. ಅಂಡ್ ಎಲ್ಲರೂ ನೆನ್ಪಿಟ್ಕೊಳ್ಳಿ, ಗೋಲ್ ಇಸ್ to learn the languages which come from Salesforce like Apex, LWC. Majorly ನಮ್ಮ ಟಾರ್ಗೆಟ್ ಇರೋದೇ AMP script SHS.
ಅದನ್ನ ನೀವು ಕಲಿಯೋದಕ್ಕೆ ಈಸಿ ಆಗ್ಲಿ ಅನ್ನೋದಕ್ಕೋಸ್ಕರ ಈ ಲ್ಯಾಂಗ್ವೇಜಸ್ ಹೇಳ್ಕೊಡ್ತಾ ಇದ್ದೀನಿ. ಕ್ಲಿಯರಾ? ಹಾಗಾಗಿ ಎಸ್ ಸರ್. ಹ್ಯಾಂಡ್ಸ್ ಆನ್ ಇಸ್ ಅ ಮಸ್ಟ್. ಸೊ ಶುರು ಮಾಡಿಲ್ಲ ಅಂದ್ರೆ ಆರಾಮಾಗಿ ಶುರು ಮಾಡಿ, ಶುರು ಮಾಡಿರೋರು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು. ಇನ್ನೇನೋ ಫೀಡ್ಬ್ಯಾಕ್ ಇದೆಯಾ? ಇನ್ನೇನಿಲ್ಲ ಸರ್, ಅದನ್ನ ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ವೀಕ್ ಒಳಗಡೆ. ಡನ್ ಆರಾಮಾಗಿ ಮಾಡಿ. ಬಟ್ Okay. ಅಜೆಂಡಾ ಹೇಳ್ಬಿಟ್ಟಿದ್ದು, ಬಿಕಾಸ್ ವರ್ಕಿಂಗ್ ಪ್ರೊಫೆಷನಲ್ ಆಗಿರೋದ್ರಿಂದ ನೀವು ಹಾಂ ಸರ್. ಟೇಕ್ ಯೋರ್ ಟೈಮ್, ಬಿಕಾಸ್ ವಿ ಆರ್ ಪ್ಲಾನಿಂಗ್ ಸಮಥಿಂಗ್ ಬಿಗ್ ಅಲ್ವಾ. ಸೊ Yes. ಲೈಕ್ ಇಂಟರ್ವ್ಯೂಗೆ ಹೋಗೋದಿರ್ಬೋದು, ಪ್ರಾಜೆಕ್ಟ್ ಇರ್ಬೋದು. ಹಾಗಾಗಿ ನೀವೆಲ್ಲರೂ ಹ್ಯಾಂಡ್ಸ್ ಆನ್ ಮಾಡಿದ್ರೇನೆ ಕಾನ್ಫಿಡೆನ್ಸ್ ಬರುತ್ತೆ. ಥ್ಯಾಂಕ್ ಯು. ಚೇತನ್ ಆಯ್ತು, ಹೋಗ್ಬಿಟ್ಟು ಅಷ್ಟ. ಸರ್ ಯಾವ್ದ್ಯಾವ್ದೋ ವಿಡಿಯೋಸ್ ಯಾವ್ದ್ಯಾವ್ದೋ ಟೈಮಲ್ಲಿ ಮುಗಿಸಿದ್ದೀನಿ, ಒಂಥರ ಆರ್ಡರ್ ಬಂದಿಲ್ಲ. ಅವತ್ತಿನ ವಿಡಿಯೋ ಟೈಮ್ ಸಿಕ್ಕಾಗ ಮುಗಿಸ್ಕೊಂಡು ಬಂದಿದ್ದೀನಿ. ಬಟ್ ಪ್ರೋಗ್ರಾಮ್ಸ್ ಮಾಡಿದ್ದೀನಿ, ಎಲ್ಲ ಉಟ್ಬಿಟ್ಟು ಬಂದಿದೆ. Done. ಟೈಮ್ ಕ್ರಂಚ್ ಇದೆ, ಅಷ್ಟೇ ಪ್ರಾಬ್ಲಮ್ ನಂಗೆ. ಇಲ್ಲ ಅರ್ಥ ಆಗುತ್ತೆ, ಅದಕ್ಕೆ ಹೇಳ್ತಾ ಇರೋದು. ಸೊ ಅದಕ್ಕೆ ವರ್ಕಿಂಗ್ ಪ್ರೊಫೆಷನಲ್ ನ ಆಮೇಲೆ ತಗೊಂಡಿದ್ದು ನಾನು. ಓಕೆ ಸರ್, ಏನಾದ್ರು ಸಜೆಷನ್ ಇನ್ಪುಟ್? ಏನೂ ಇಲ್ಲ ಸರ್, ನಾನು ಟೈಮ್ ಥ್ಯಾಂಕ್ ಯು. ಅಲ್ಲಲ್ಲ, ನೀವು ಟೈಮ್ ಮಾಡ್ಕೊಳ್ಳಿ ವರ್ಕಿಂಗ್ ಪ್ರೊಫೆಷನಲ್. ಸೊ ಅಲ್ಟಿಮೇಟ್ ಗೋಲ್ ಆಮ್ಸ್ಕ್ರಿಪ್ಟ್ SHS GTL ಆಗಿರೋದ್ರಿಂದ ಇದನ್ನ ಶುರು ಮಾಡ್ತಾ ಇರೋದ್ರಿಂದ ನಿಮ್ದೇನಾದ್ರು ಸಜೆಷನ್ ಇನ್ಪುಟ್ ಇದ್ರೆ ಖಂಡಿತ ಹೇಳಿ ಅಂತ. ಬಿಕಾಸ್ ವಿ ಆರ್ ಅ ಟೀಮ್ ವೇರ್ ವಿ ವಾಂಟ್ ಟು ಸ್ಕೇಲ್. ಕ್ಲಿಯರ್? ಶೂರ್ ಪರ್ಫೆಕ್ಟ್ ಸರ್. ಆಮೇಲೆ 11 ಡೈಲಿ ಸ್ಟ್ಯಾಂಡ್ ಅಪ್ ಇದೆ. ಇಲ್ಲದೆ ಜಾಯ್ನ್ ಆಗ್ತೀನಿ, ಇದ್ದಾಗ ಅದು ಮುಗಿಸ್ಬಿಟ್ಟು ಬಂದು ಜಾಯ್ನ್ ಆಗ್ತೀನಿ. ಸರ್, ನಾನು ಅಟೆಂಡೆನ್ಸ್ ತಗೋತಲ್ಲ. ಇಲ್ಲ, ಹೇಳ್ಬಿಟ್ಟೆ ಸರ್. ಅಲ್ಲಲ್ಲ, ಹೇಳಿ. ನಾನು ನೋಡೋದೇ ಇಲ್ಲ ನಿಮ್ಮನ್ನಲ್ಲ. ಈ ಕ್ಲಾಸ್ ರೂಮ್ ಅಲ್ಲಿ ನಾನು ಯಾರನ್ನೂ ನೋಡ್ತಾ ಇಲ್ಲ. ನನ್ನ ಅಜೆಂಡಾ ಆ 40 ಮಿನಿಟ್ಸ್ ಅಲ್ಲಿ ಕಾನ್ಸೆಪ್ಟ್ ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋದು. ಸೊ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋ ಇಂಟೆನ್ಷನ್ನೇ ನಮ್ಮ ಕ್ರೌಡ್ 10:30 to 1:30 ಬೇರೆಯವರು ಬೇರೆ ಟೈಮ್ ಝೋನ್ ಅಲ್ಲಿ ಇರೋದ್ರಿಂದ, ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರೋದ್ರಿಂದಾನೇ ಇದು ಮಾಡ್ತಾ ಇರೋದು. ಓಕೆನಾ? ಸೊ ದಟ್ ಈಸ್ ಆಲ್ ಲೆಫ್ಟ್ ಟು ಯು ಪೀಪಲ್. ಬಟ್ ವರ್ಕಿಂಗ್ ಪ್ರೊಫೆಷನಲ್ಸ್ ಎಲ್ಲ ಅಟ್ಲೀಸ್ಟ್ ಇವಾಗ 31st 4ನೇ ತಾರೀಕು ಒಳಗಡೆ ಈ ವೀಕ್ ವಿಡಿಯೋಸ್ ಮುಗಿಸಿರ್ಬೇಕು. ಓಕೆ, ಲೆಟ್ಸ್ ಮೂವ್ ಆನ್ ವಿತ್ ಕಾರ್ತಿಕ್. ಸರ್ 27 ತನಕ ನಾನು ವೀಡಿಯೋಸ್ಗಳು ಏನು ಮಾಡಿ ಅದ್ರದ್ದು ಮಾಡೀನಿ ಸರ್. ಬಟ್ ಅಸೈನ್ಮೆಂಟ್ಸ್ಗಳು ನಾನು ಕಂಪ್ಲೀಟ್ ಮಾಡಿಲ್ಲ ಇನ್ನು. ಅದು ತೊಂದ್ರೆ ಇಲ್ಲ. ಪ್ಲಸ್ ಈಗ ನೀವೇನು ನನಗೆ ಅಂದರೆ ಇದರ ಕ್ಲಾಸಲ್ಲಿ ನೀವೇನು CL ತೋರಿಸ್ತಾ ಇದ್ದಾರೆ, ನಾನು C++ ಅಲ್ಲಿ ಟ್ರೈ ಮಾಡ್ತಿದ್ದೀನಿ. ಮತ್ತೆ ನಾನೇ ಮಾಡಿ C++. ಹಾಂ, ಸಿ ಮಾಡ್ಬಿಟ್ಟು ಇವು ಏನು CL ಮಾಡಿ ಅದ್ರ CL ಮಾಡಿದಾರನ್ನ ಫಸ್ಟ್ CL ನಾನು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಆಮೇಲೆ C++ ಟ್ರೈ ಮಾಡ್ತೀನಿ. ಅಂದರೆ ಅದ್ರಲ್ಲಿ ಸ್ವಲ್ಪ ಟರ್ಮಿನಾಲಜಿ ಡಿಫ್ರೆಂಟ್ ಬರುತ್ತಲ್ಲ ಸರ್. ಹೌದು. ಸೊ ಆ ಥರ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಫಾರ್ ಲೂಪಲ್ಲಿ ಈಗ ನೀವು ಮಲ್ಟಿಪ್ಲಿಕೇಶನ್ ಹಾಕ್ಬೇಕಾದ್ರೆ I = 1 I = 1 ತಬಿಟ್ಟು ಹಾಕಿದಾಗ 2 ಹಾಕಿದ್ರೆ ಏನಾಗುತ್ತೆ, 0 ಹಾಕಿದ್ರೆ ಏನಾಗುತ್ತೆ. ಸೊ ಮಾಡ್ತೀನಿ. ಇಲ್ಲ, ದಟ್ ಈಸ್ ರಿಕ್ವೈರ್ಡ್. ಅಂದರೆ ಸರ್, ಅಂದರೆ ಫೀಡ್ಬ್ಯಾಕ್ ಪಾಯಿಂಟಿಂದ ಹೇಳ್ಬೇಕಂದ್ರೆ ಅದೇ ಸರ್, ಟರ್ಮಿನಾಲಜೀಸ್ ನೀವೇನು ಹೇಳ್ಕೊಡ್ತೀವಿ ಅದನ್ನು ಅರ್ಥ ಮಾಡ್ಕೊತಿದ್ದೀನಿ. ಸೊ ನೀವೇನೀಗ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸೊ ಇವಾಗ ನನಗೆ ಅರ್ಥ ಆಗ್ತೀರಿ ಈಗ ಯಾಕೆ ಈಗ ಪ್ರಿಂಟ್ ಎಫ್ ಯಾಕೆ ಹಾಕ್ತೀರಾ, ಸ್ಕ್ಯಾನ್ ಎಫ್ ಏನಾಗ ಹಾಕ್ತೀರಾ, ಲೂಪ್ಸ್ ಏನಾಗ ಹಾಕ್ತೀರಾ, ಅದು ಅರ್ಥ ಆಗ್ತೀರಿ ಸರ್. ಸೊ ಇವಾಗ ಸ್ವಲ್ಪ ಒಂದು ಹೋಲ್ಡಿಗೆ ಬಂದಿದೆ. ನೀವೇನು ಇದು ಅಜೆಂಡಾನೇ ಅದು. ಸೊ ಇಫ್ ಯು ಆರ್ ಏಬಲ್ ಟು ಇನಿಷಿಯಲಿ ಡೂ ವಾಟ್ ಎವರ್ ಐ ಆಮ್ ಡೂಯಿಂಗ್, ದಟ್ ಈಸ್ ಮೋರ್ ದನ್ ಇನಫ್. ನೀವು ಪ್ರೋಗ್ರಾಮ್ ಬರೆಯೋದಕ್ಕೆ 6 months ಪ್ಲಸ್ ಆಗಬೇಕು. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಟು ಶಿಲ್ಪಾ, ಗೌತಮ್, ಪುಟ್ಟರಾಜು ಎಲ್ಲಾರ್ಗು ಹೇಳ್ತಾ ಇರೋದೇ ಅದನ್ನ. ಬಿಕಾಸ್ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರ್ನ ಮ್ಯಾಚ್ ಮಾಡಕ್ಕೆ ಯು ರಿಕ್ವೈರ್ ಇಯರ್ಸ್. ಅಟ್ ಲೀಸ್ಟ್ ನಿಮ್ಗೆ ಕಾನ್ಫಿಡೆನ್ಸ್, ಪ್ರೋಗ್ರಾಮಿಂಗ್ ಅನ್ನೋದನ್ನ ಕಷ್ಟ ಅಂತ ಅನ್ಕೊಂಡಿರೋರ್ಗೆ ಈಸಿ ಅನ್ಸ್ತಾ ಇದೆಯಾ? ಅಟ್ ಲೀಸ್ಟ್ ದೊಡ್ಡ ಪ್ರೋಗ್ರಾಮ್ ಬರೀದೇ ಇದ್ರು ಪರವಾಗಿಲ್ಲ. ಆರ್ ಯು ಪೀಪಲ್ ಫೀಲಿಂಗ್ ಕಂಫರ್ಟಬಲ್ ನೌ? ಇಷ್ಟು ಮಾಡಿರೋದು ಅರ್ಥ ಆಗಿದ್ಯಾ? ಇಷ್ಟು ಮಾಡಿರೋದು ನಿಮ್ಗೆ ರೀಕ್ರಿಯೇಟ್ ಮಾಡಕ್ ಬರ್ತಾ ಇದೆಯಾ? ಎಸ್ ಸರ್. Yes, sir. ಪರ್ಫೆಕ್ಟ್, ಥ್ಯಾಂಕ್ ಯು. ಸೊ ಲೆಟ್ಸ್ ಗೋ ವಿತ್ ಪ್ರೀತಿ. ಹೇಳಪ್ಪ ಪ್ರೀತಿ, ಹೌ ಇಸ್ ಇಟ್ ಗೋಯಿಂಗ್ ಫಾರ್ ಯು? ಸೊ ನಾನು ರೆಗ್ಯುಲರ್ ಟಚ್ ಅಲ್ಲಿ ಇಲ್ಲ. ಐ ಟಾಕ್ ಟು ಯು ಒನ್ಸ್ ಅಗೇನ್ ಲೇಟರ್. ನಿಮ್ ಫೀಡ್ಬ್ಯಾಕ್ ಹೇಳಿ ಇದ್ರದ್ದು. ಸರ್, ನಂಗೆ ಪ್ರೋಗ್ರಾಮಿಂಗ್ ಈಸಿನೇ ಇದೆ. ಬಟ್ ನಾನು ಅಸೈನ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ನಂಗೆ ಲೂಪಿಂಗ್ ಅಸೈನ್ಮೆಂಟ್ಸ್ ಫೋಲ್ಡರ್ ಡ್ರೈವಲ್ಲಿ ಶೇರ್ ಆಗಿಲ್ಲ ಅನ್ಸುತ್ತೆ ಸರ್. ನಮ್ಗೆ ಸಿಗ್ತಿಲ್ಲ ಅದು. ಇಲ್ಲ, ಶೇರ್ ಆಗಿದೆ.
ಒಂದು ಕೆಲಸ ಮಾಡೋಣ, ಸೊ ನೋಡ್ಬಿಡೋಣ ಅದು, ಬಿಕಾಸ್ ಇಟ್ ಶುಡ್ ನಾಟ್ ಬಿ ದಿ ಕೇಸ್. ಲೂಪ್ಸ್ ಸಿಗಬೇಕು ಅಂದ್ರೆ ನೀವು ಐ ಥಿಂಕ್ ಯು ಹ್ಯಾವ್ ಟು ಗೋ ಇನ್ ಟು ಪ್ರೋಗ್ರಾಮಿಂಗ್ ಅಂಡ್ ವೆಬ್ ಡೆವಲಪ್ಮೆಂಟ್ ಜಾನ್, ಇಫ್ ಐ ಆಮ್ ನಾಟ್ ರಾಂಗ್ 27 ಕೊಟ್ಟು ಅನ್ಸುತ್ತೆ. ಅಸೈನ್ಮೆಂಟ್ಸ್ ಆನ್ ಅರೇ ಬೇಸಿಕ್ಸ್, ಅಸೈನ್ಮೆಂಟ್ಸ್ ಆನ್ ಲೂಪಿಂಗ್ ಬೇಸಿಕ್ಸ್ ಇಲ್ಲಿದೆ ನೋಡಿ, 27 ಜಾನ್ ಅಲ್ಲಿ ಇದೆ. ಓಕೆ ಸರ್. ಕ್ಲಿಯರಾ? ಓಕೆ ಸರ್. ಪರ್ಫೆಕ್ಟ್. ಯಾವಾಗಲೂ ಸಿಗ್ಲಿಲ್ಲ ಅಂದ್ರೆ ನಂಗೆ ಇಮಿಡಿಯೇಟ್ ಆಗಿ ಮೆಸೇಜ್ ಹಾಕಿ. ಓಕೆ ಸರ್. ಸೂಪರ್. 27 ಜಾನ್ ಅಲ್ಲಿ ಇದೆ ಅದು. ಓಕೆ, ಎನಿ ಫೀಡ್ಬ್ಯಾಕ್? ನನಗೆ ಅಂದ್ರೆ ತುಂಬಾ ಸ್ಲೋ ಅನ್ನಿಸ್ತಿದೆ ಗೊತ್ತಿರೋ ಕಾನ್ಸೆಪ್ಟ್ಸ್ ಆಗಿರೋದ್ರಿಂದ, ಬಟ್ ಬೇರೆಯವರಿಗೆ ಇಲ್ಲ ಅಂದ್ರೆ ಅವ್ರು ಇವಾಗ ಲರ್ನಿಂಗ್ ಅಲ್ಲಿ ಇದಾರೆ. ಇಲ್ಲ, ಐ ಅಗ್ರಿ. ಜಸ್ಟ್ ಅ ಮಿನಿಟ್. ಓಕೆ, ಐ ಅಗ್ರಿ ವಿತ್ ಯು. ನಿಮಗೆ ತುಂಬಾ ಸ್ಲೋ ಅನ್ಸುತ್ತೆ, ಅಯ್ಯೋ ಇಷ್ಟೊಂದು ಸ್ಲೋನಾ, ಏನೋ ಪಕ್ಕದಲ್ಲಿ ಎಲ್ಲಾರು ಸ್ಪೀಡ್ ಆಗಿ ಓಡ್ತಾ ಇದ್ದಾರೆ. ಸೊ ಐ ಅಗ್ರಿ ವಿತ್ ಯು ಬಿಕಾಸ್ ಯು ಕಮ್ ಫ್ರಮ್ ಅ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮುಗಿಸಿರೋದ್ರಿಂದ, ನಿಮಗೆ ರಿಯಾಕ್ಟ್ JS ಗೊತ್ತಿರೋದ್ರಿಂದ, ಈಗ ನೀವು ಸೇಲ್ಸ್ ಫೋರ್ಸ್ ಇಕೋಸಿಸ್ಟಮ್ ಅಲ್ಲಿ ಏನೇನೋ ಕಲಿತಾ ಇರೋದ್ರಿಂದ ಈ ಸೆಷನ್ಸು ಖಂಡಿತ ಸ್ಲೋ ಅನ್ಸುತ್ತೆ. ಸೊ ಐ ಅಗ್ರಿ ವಿತ್ ಯು ಬಿಕಾಸ್ ಕೀಪಿಂಗ್ ದಿ ನಾನ್ ಕಂಪ್ಯೂಟರ್ ಸೈನ್ಸ್ ಪೀಪಲ್ ಇನ್ ಮೈಂಡ್, ಈ ಟ್ರೈನಿಂಗು ಖಂಡಿತ ಸ್ಲೋ ಇರುತ್ತೆ. ಓಕೆನಾ? ಐ ಅಗ್ರಿ ವಿತ್ ಯು, ಬಟ್ ಸ್ಪೀಡ್ ಅಪ್ ಆಗುತ್ತೆ ಪ್ರಾಬಬ್ಲಿ ಫ್ರಮ್ ದಿ ವೀಕ್ 10th, ಫೆಬ್ರವರಿ 10th ಇಂದ ಸ್ವಲ್ಪ ಸ್ಪೀಡ್ ಅಪ್ ಆಗುತ್ತೆ, ಸ್ವಲ್ಪ, ತುಂಬಾ ಅಲ್ಲ. ಓಕೆ, ಎನಿ ಅದರ್ ಫೀಡ್ಬ್ಯಾಕ್ ಲೆಟ್ ಮೀ ನೋ. ಯಾ, ಐ ಅಗ್ರಿ ವಿತ್ ಯು ಬಿಕಾಸ್ ನಿಮ್ಗಿರೋ ನಾಲೆಜ್ಗೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬೇರೆಯವ್ರನ್ನ ಅಪ್ಲಿಫ್ಟ್ ಮಾಡ್ತಾ ಇರೋದ್ರಿಂದ ಸ್ಲೋ ಅನ್ಸುತ್ತೆ. ಥ್ಯಾಂಕ್ ಯು. ಸೊ ಶ್ವೇತಾ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇನ್ಯಾರು ಜಾಯ್ನ್ ಆದ್ರ? ಯಾರು ಇಲ್ಲ. ಓಕೆ, ಹೇಳಿ ಶ್ವೇತಾ. ಸರ್, ನಂಗೆ ಈ ಕ್ಲಾಸಿಂದ ಪ್ರೋಗ್ರಾಮ್ ಲಾಜಿಕ್ ಹೇಗ್ ಬರೆಯೋದು ಅಂತ ಗೊತ್ತಾಗ್ತು. ಮೊದಲು ಅಷ್ಟೊಂದು ಐಡಿಯಾ ಇರಲಿಲ್ಲ. ಸೂಪರ್, ಕ್ಲಾಸ್ ತಗೊಂಡಾಗಿದ್ರಿಂದ ಪ್ರಿಂಟ್ ಅಪ್ ಸ್ಕ್ಯಾನ್ ಅಪ್ ಅದೆಲ್ಲ ಬರ್ತಿತ್ತು, ಲಾಜಿಕ್ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಈ ಕ್ಲಾಸಿಂದ ಅದು ಸ್ವಲ್ಪ ಕಲಿತೆ ನಾನು ಅಟೆಂಡ್ ಮಾಡಿದೆ. ಯಾವ್ದಕ್ಕೆ ಲಾಜಿಕ್ ಹೇಗ್ ಬರಿಬೇಕು, ಎಷ್ಟು ಲೈನಲ್ಲಿ ಇರುತ್ತೆ, ಸಿಂಪಲ್ ಕಾಂಪ್ಲೆಕ್ಸ್ ಎಲ್ಲ ಹೆಂಗ್ ಗೊತ್ತಾಗುತ್ತೆ ಅಂತ ನಿಮ್ ಕ್ಲಾಸಿಂದ ಕಲಿತೆ ನಾನು. ಫೀಡ್ಬ್ಯಾಕ್ ಅಂದ್ರೆ ಏನಿದೆ ಸರ್, ಚೆನ್ನಾಗಿ ನಡೀತಿದೆ ಕ್ಲಾಸು, ಆದ್ರೆ ನಂಗೆ ಸ್ವಲ್ಪ ಟೈಮ್ ಸಿಗ್ಬೇಕು. ಇಲ್ಲ, ಟೈಮ್ ಬೇಕು. ಸೊ ಅದಕ್ಕೆ ನಿಮ್ಗೆ ಇಟ್ಕೊಂಡಿದ್ದು, ತೊಂದರೆ ಇಲ್ಲ. ಸೊ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಫೀಡ್ಬ್ಯಾಕ್. ಸೊ ಇನ್ನೇನಾದ್ರು ಇದ್ರೆ ಖಂಡಿತ ಯಾವಾಗಲಾದ್ರೂ ಹೇಳಿ. ಸೊ ವಾಟ್ ಆರ್ ವಿ ಮೂವಿಂಗ್ ಹೇಳ್ಬಿಡ್ತೀನಿ, ಫೆಬ್ರವರಿ ಪ್ಲಾನ್ ಹೇಳ್ಬಿಡ್ತೀನಿ. ಕೆಲವೊಂದು ದಿನ ನಾನು ರಜಾ ತಗೋಬಹುದು, ಅದನ್ನ ಬಿಟ್ಟು. ಸೊ ಎವ್ರಿ ಸ್ಯಾಟರ್ಡೆ ಮಿಸ್ ಮಾಡಬೇಡಿ, ಬಿಕಾಸ್ ವಿ ಆರ್ ಲರ್ನಿಂಗ್ ಫೋಟೋಶಾಪ್ ಬೇಸಿಕ್ಸ್ ಟ್ರೈನಿಂಗ್ ಇರುತ್ತೆ. ಆಯ್ತಾ? ನೀವು ಮಾಡದೇ ಇದ್ರೂ ಪರವಾಗಿಲ್ಲ, ಬಟ್ ರೆಕಾರ್ಡ್ ಆಗುತ್ತೆ. HTML CSS ಟ್ರೈನಿಂಗ್ ವಿತ್ ಇಮೇಲ್ ಡೆವಲಪ್ಮೆಂಟ್, ಸ್ಕ್ರಾಚ್ ಇಂದ ಇಮೇಲ್ ಹೆಂಗ್ ಬರುತ್ತೆ, ಹೆಂಗ್ ಬಿಲ್ಡ್ ಮಾಡ್ತೀವಿ, ಏನೇನ್ ನೋಡ್ಕೋಬೇಕು, ಇದೆಲ್ಲ ಟ್ರೈನಿಂಗು. ಫೋಟೋಶಾಪ್ ವಿಲ್ ಬಿ ಬೈ ಕೃಷ್ಣ, ಬೇಸಿಕ್ಸ್ ಕಲ್ತ್ಕೋಬೇಕು ಅಂತ. HTML CSS ವಿಲ್ ಬಿ ಡನ್ ಬೈ ಶಶೀಂದ್ರ. HTML CSS ನಾನು ಮಾಡ್ತೀನಿ, ಮೇಜರ್ಲಿ ಇಮೇಲ್ ಡೆವಲಪ್ಮೆಂಟ್ ನ ನಮ್ಗೆ ಶಶೀಂದ್ರ ಅವ್ರು ಮಾಡ್ಕೊಡ್ತಾರೆ, ಹೂ ಇಸ್ ಅನ್ ಎಕ್ಸ್ಪರ್ಟ್ ಇನ್ ಇಟ್. ಇಬ್ರು ಎಕ್ಸ್ಪರ್ಟ್, ಪ್ಲಸ್ ಅಬ್ದುಲ್ಲು ಮಾಡ್ಕೊಡ್ಬೋದು. ದೇರ್ ಆರ್ 3 people who might be doing this every Saturday for the next 6 weeks ಇರುತ್ತೆ. ಮಧ್ಯದ 1 week ಈ ಕಡೆ ಆ ಕಡೆ ಆಗ್ಬೋದು, ಬಟ್ ಡೂ ರಿಮೆಂಬರ್ ಎವ್ರಿ ಸ್ಯಾಟರ್ಡೆ ಸೇಮ್ ಟೈಮ್ ವಿ ಆರ್ ಲರ್ನಿಂಗ್ ಫೋಟೋಶಾಪ್ and HTML CSS to build email development. ಆಯ್ತಾ? ಅದ್ರಲ್ಲಿ ಏನಾದ್ರು ಗೊತ್ತಾಗಲಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ, ಬಿಕಾಸ್ ಇವರು ಎಕ್ಸ್ಪರ್ಟ್ಸ್ ಅಲ್ಲಿ. ಲೆಟ್ ದೆಮ್ ಟೇಕ್ ದಿ ಕ್ಲಾಸ್. ನಾನು ಮ್ಯೂಟ್ ಸ್ಪೆಕ್ಟೇಟರ್ ಆಗಿ ನಿಮ್ ತರ ಸ್ಟೂಡೆಂಟ್ ತರ ಕೂತಿರ್ತೀನಿ. ದಟ್ ಈಸ್ ಅಬೌಟ್ ಎವ್ರಿ ಸ್ಯಾಟರ್ಡೆ. ಆಯ್ತಾ? ಕಮಿಂಗ್ ಟು ನೆಕ್ಸ್ಟ್ ಮಂತ್ ಪ್ಲಾನ್ ಏನು ಅಂದ್ರೆ, ಎವ್ರಿ ಒನ್ ಆಫ್ ಯು, ಎಲ್ಲಾರು we will be starting with whoever is in this classroom. We will be moving our knowledge. ನಾವು ಏನು ಪ್ರೋಗ್ರಾಮಿಂಗ್ ನಾಲೆಡ್ಜ್ ಕಲಿತಾ ಇದ್ದೀವೋ ಇದನ್ನ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಅಂಡ್ ಆಬ್ಜೆಕ್ಟ್ ಬೇಸ್ಡ್ ಗೆ ಶಿಫ್ಟ್ ಮಾಡ್ತೀವಿ. ಆಬ್ಜೆಕ್ಟ್ ಬೇಸ್ಡ್ ಅಂದ್ರೆ ಜಾವಾ ಸ್ಕ್ರಿಪ್ಟ್ ಕಲಿತೀವಿ. ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದ್ರೆ we will be learning C++, Java
ಆ್ಯಂಡ್ ಡೋಂಟ್ ಫರ್ಗೆಟ್, ನೀವು ಎಕ್ಸ್ಪರ್ಟ್ಸ್ ಆಗಲ್ಲ, ಫಂಡಮೆಂಟಲ್ಸ್ ಮುಗಿಸ್ತೀರಾ. ಫೆಬ್ರವರಿಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟು C++, ಜಾವಾ, C# ಮೂರಕ್ಕೂ ಅಪ್ಲೈ ಆಗೋ ರೀತಿ ಆಬ್ಜೆಕ್ಟ್ ಬೇಸ್ ಲ್ಯಾಂಗ್ವೇಜ್ ಜಾವಾ ಸ್ಕ್ರಿಪ್ಟ್, ವಿಚ್ ಇಸ್ ಅ ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಕಲಿತೀವಿ. ಸೊ ಎಂಟೈರ್ ಮಂತ್ ವಿ ಆರ್ ಡೆಡಿಕೇಟಿಂಗ್ ಫಾರ್ ದಿಸ್ ಒನ್, ವಿಚ್ ಇಸ್ ಮೇಜರ್ಲಿ ಜಾವಾ ಸ್ಕ್ರಿಪ್ಟ್. ಆ್ಯಂಡ್ ಮಾರ್ಚ್ಗೆ ಫೆಬ್ರವರಿ ಹೆಂಗೆ ಹೋಗುತ್ತೆ ನೋಡಿಕೊಂಡು ಪ್ಲಾನ್ ಮಾಡಲ್ಲ. ಬಿಕಾಸ್ ವೆಬ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ಸು ನಾಳೆಯಿಂದ ಫಂಡಮೆಂಟಲ್ ಶುರು ಆಗುತ್ತೆ, ಲೈಕ್ HTML, CSS ಆ್ಯಂಡ್ ಜಾವಾ ಸ್ಕ್ರಿಪ್ಟ್. ಓಕೆನಾ? ಇದು ದಿ ಪ್ಲಾನ್ ಫಾರ್ ದಿ ಮಂತ್ ಆಫ್ ಫೆಬ್ರವರಿ. ಸರ್ ಹಂಗಾರೆ ಸಿ ಮುಗ್ದೋಯ್ತಾ? ಇಲ್ಲ, ಸಿ ಮುಗ್ದಿಲ್ಲ. ಸಿ ಇನ್ನೂ ಇದೆ ಕಲಿಯೋದು. ಯಾಕೆಂದ್ರೆ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ಸ್ನ ಸಾಲ್ವ್ ಮಾಡಬೇಕು, ಅರೇಸ್ ಬೇಕಾಗುತ್ತೆ ನಮಗೆ. ಸೊ ಹಾಗಾಗಿ ವಿ ಆರ್ ಮೂವಿಂಗ್ ವಿತ್ ದಟ್ ಪ್ಲಾನ್. ಓಕೆನಾ? ಸೊ ವಿತ್ ದಿಸ್ ಐ ವಿಲ್ ಬಿ ಎಂಡಿಂಗ್ ದಿ ಸೆಷನ್ 1 ಆನ್ January, that is 31st, which was a feedback and the plan for the month of February. ಇದನ್ನ ಹೇಳಿದ್ಮೇಲೆ ಈಗ ಏನ್ ಮಾಡ್ತಾ ಇದ್ದೀವಿ ನಾವು? ಸೊ ವಿ ಆರ್ ಮೂವಿಂಗ್ ಫಾರ್ ಸೆಷನ್ 2. ಸೆಷನ್ 2 ಏನಿರುತ್ತೆ ಇವತ್ತಿಗೆ? ಸೊ ಇವತ್ತಿನ ಸೆಷನ್ 2 ಏನಿರುತ್ತೆ ಅಂದ್ರೆ ಲೂಪ್ಸ್ ಹೇಳ್ಕೊಟ್ಟಿದ್ದೀನಿ ನಾನು, ಮತ್ತೆ ಬೇಸಿಕ್ ಲೂಪ್ಸ್ ಹೇಳ್ಬೇಕಿತ್ತು ನಾನು. ಐ ವಿಲ್ ರಿಪೀಟ್ ಇಟ್ ಅಗೇನ್ with our problem statement. So session 2 ಅಲ್ಲಿ loops and nested loops ಬರುತ್ತೆ. ಲೂಪ್ ಒಳಗಡೆ ಲೂಪ್ ಬರೆಯಬೇಕಾಗುತ್ತೆ. ಸೊ ಸದ್ಯಕ್ಕೆ ಲೂಪ್ ಒಳಗೆ ಲೂಪ್ ಬರೆದ್ಬಿಟ್ಟು ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿ, ಅದ್ರ ಜೊತೆಗೆ ಇನ್ನೊಂದು ಹೆಂಗ್ ಬೇಕಾಗುತ್ತೆ, ಹೆಂಗ್ ಬರೀತೀವಿ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಬಿಕಾಸ್ ಗ್ರಾಫಿಕ್ಸ್ ಪ್ರೋಗ್ರಾಮಿಂಗ್ ಸ್ವಲ್ಪ ಬೇಕು. ಬಟ್ ಸರ್ ನಾನು ಗ್ರಾಫಿಕ್ಸ್ ಯೂಸ್ ಮಾಡಲ್ಲ, ತೊಂದರೆ ಇಲ್ಲ. ವಿ ನೀಡ್ ನೆಸ್ಟೆಡ್ ಲೂಪ್ಸ್ ಫಾರ್ ಮಲ್ಟಿಪಲ್ ಪ್ರೊಸೆಸಿಂಗ್ ಥಿಂಗ್ಸ್. ಓಕೆನಾ? ಇದನ್ನ ಹೇಳ್ತಾ, ಸೊ ಸೆಷನ್ 2 ಲೂಪ್ಸ್ ಆ್ಯಂಡ್ ನೆಸ್ಟೆಡ್ ಲೂಪ್ಸ್ ಇರುತ್ತೆ. ವಿಚ್ ವಿಲ್ ಬಿ ವೆರಿ ಬೇಸಿಕ್ ಪ್ರೋಗ್ರಾಮ್ಸ್, ವೆರಿ ಬೇಸಿಕ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಸಾಲ್ವ್ ಮಾಡ್ಕೊಂಡು ಬರ್ತೀವಿ. ಸೊ ಸೆಷನ್ 3 ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಸೆಷನ್ 3 ಅಲ್ಲಿ we will use this for fundamentals of arrays. ಅರೇ ಮಾಡ್ಬಿಟ್ಟಿದ್ದೆ, ಬಟ್ ಸ್ಟಿಲ್ ಬೇಸಿಕ್ ಅರೇ ಒಳಗಡೆ ಡೇಟಾ ರೀಡ್ ಮಾಡಿ, ದಟ್ ಈಸ್ 1D, 2D ಆ್ಯಂಡ್ 3D. ಅಂದ್ರೆ 1 ಡೈಮೆನ್ಷನ್, 2 ಡೈಮೆನ್ಷನಲ್ ಆ್ಯಂಡ್ 3 ಡೈಮೆನ್ಷನಲ್ ಅರೇ ಅಂದ್ರೆ ಹೆಂಗೆ ಇಮ್ಯಾಜಿನ್ ಮಾಡ್ಕೋಬೇಕು, ಆ್ಯಂಡ್ ಅದು ಡೇಟಾ ರೀಡ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ತೀವಿ. ಮತ್ತೆ ಪ್ರಿಂಟ್ಎಫ್ ಸ್ಕ್ಯಾನ್ಎಫ್ ಬರುತ್ತೆ, ಬಟ್ ಅರೇಜ್ ಬರುತ್ತೆ. ಓಕೆನಾ? ಸೊ ದಟ್ಸ್ ವಾಟ್ ವಿ ಆರ್ ಪ್ಲಾನಿಂಗ್ ಟು ಕವರ್ ಫಾರ್ ಸೆಷನ್ 2 ಆ್ಯಂಡ್ ಸೆಷನ್ 3 ಆನ್ 31st. ಆ್ಯಂಡ್ ಡೋಂಟ್ ಫರ್ಗೆಟ್, ನಾಳೆ February 1st, ಹಾಗಾಗಿ ಫೋಟೋಶಾಪ್ ಮತ್ತೆ HTML, CSS ಇರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಆಸ್ ಯೂಶುವಲ್ 10 minutes ಬ್ರೇಕ್ ಆದ್ಮೇಲೆ ಬೇಸಿಕ್ ಲೂಪ್ಸ್. ನಾನು ಬರೀ ಫಾರ್ ಲೂಪ್ ಹೇಳ್ತಾ ಬರ್ತೀನಿ ಇವತ್ತು, ಬೇರೆ ಯಾವ ಲೂಪ್ಸ್ ಹೇಳಲ್ಲ. ಬರೀ ಫಾರ್ ಲೂಪ್, ಈ ಫಾರ್ ಲೂಪ್ ಯೂಸ್ ಮಾಡಿಕೊಂಡು ಬೇಸಿಕ್ಸ್ ಆಫ್ ಅರೇ ಡೇಟಾ, ಮಲ್ಟಿಪಲ್ ಡೇಟಾ ಹೆಂಗೆ ತಗೊಂಡು ನೋಡು. ಓಕೆ, 10 minutes ಬ್ರೇಕ್ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ಯು ಪೀಪಲ್ ಕ್ಯಾನ್ ಕಮ್ ಬ್ಯಾಕ್ ಆಫ್ಟರ್ 10 minutes.